ಎಲ್ಲ ಜೀವನದಲ್ಲೂ ಕಷ್ಟ ಎಲ್ಲ ಬರ್ತವೆ, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ನಾನು ದೊಡ್ಡ ನೀವು ದೊಡ್ಡದು ಅನ್ನೋದು ಇರೋದಿಲ್ಲ. ಗಂಡ ಹೆಂಡತಿನಾಗ ಒಂದು ನಾವು ಹೇಳ್ತೀವಿ ತಂಗಿ ಎಲ್ಲರೂ ಅಡ್ಡ ಬರಬೇಡಿ. ಬರ್ರಿ ಬರ್ರಿ ನಾನು ದೊಡ್ಡ ನೀವು ದೊಡ್ಡದು ಅನ್ನೋದು ಇರೋದಿಲ್ಲ. ಗಂಡ ಹೆಂಡತಿನಾಗ ಒಂದು ನಾವು ಹೇಳ್ತೀವಿ ತಂಗಿ ಎಲ್ಲರೂ ಅಡ್ಡ ಬರಬೇಡಿ. ಸ್ವೀಟ್ ಮೇಡಮ್, ಸ್ವೀಟ್ ಕೊಡಿ. ಇದು ಮಧ್ಯವರ್ತಿಗಳು ಇದರಿಂದ ಒಂದು ಸ್ವಲ್ಪ ನಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿತ್ತು. ಸೊ ಇವಾಗ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದೆಲ್ಲ ಹೋಗಿದೆ. ಸೊ ನಮ್ಮ ಇವರು ಪ್ರವೀಣ್ ಸರ್ ಆದಂಥ ಜಡ್ಜರು ಅವರು ನಮಗೆ ಇವತ್ತು ಒಂದು ಭಾಳಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ದೊಡ್ಡಪುರ ಕೋರ್ಟಲ್ಲಿ. ಸೊ ನಾವು ಇನ್ನು ಮುಂದೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ. ಇದರಿಂದ ಏನು ಕಲ್ತಿದ್ದೀವಿ ಅಂದರೆ ನಾವು ಮಧ್ಯವರ್ತಿಗಳು ಮಾತು ಕೇಳಬಾರ್ದು. ಸೊ ನಾವು 6 ವರ್ಷ ಆಗಿತ್ತು ಮದುವೆಯಾಗಿ. ಸೊ 6 ವರ್ಷದಿಂದ ನಮ್ಮ ಜೀವನ ಚೆನ್ನಾಗೇ ಇತ್ತು. 1 ವರ್ಷದ ಮಗು, 6 ವರ್ಷದ ಮಗು ಇದೆ, ಗಂಡು ಮಗು. ಸೊ ಮಧ್ಯವರ್ತಿಗಳು ಮಾತು ಕೇಳಿಕೊಂಡು ನಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಇವಾಗ ನಾವು ಸರಿ ಹೋಗಿದ್ದೀವಿ. ನಾವು ಈ ಕೋರ್ಟ್ ಮುಖಾಂತರ ರಾಜಿಯಾಗಿ ನಾವು ಮತ್ತೆ ನಮ್ಮ ಜೀವನಕ್ಕೂ ಮದುವೆ ಜೀವನಕ್ಕೂ ಹೋಗ್ತಾ ಇದ್ದೀವಿ. ಖುಷಿ ಆಯಿತು. ಮುಂದೆ ಯಾವುದೇ ಕಾರಣಕ್ಕೂ ನಾವು ಈ ಕೇಸು ಮತ್ತು ಪೊಲೀಸು ಕೇಸು ಯಾವುದೇ ಆಗಲಿ ಕಾನೂನು ಇದ್ರಾಗೆ ಏನಕ್ಕೂ ಬರ್ದಂಗೆ ನಾವು ನಮ್ಮ ಜೀವನ ನಾವು ಇಟ್ಕೊಂಡು ಹೋಗ್ತೀವಿ.